ಭಾರತಕ್ಕೆ ಬಾರಾಖುನಿ ಮಾಫ್, ಲವ್ ಯು ಇಂಡಿಯಾ ಎಂದ ಇರಾನ್. ಭಾರತಕ್ಕೆ ಬಾರಾಖುನಿ ಮಾಫ್, ಲವ್ ಯು ಇಂಡಿಯಾ ಎಂದ ಇರಾನ್. ಭಾರತದ ಹಡಗುಗಳಿಗೆ ಹಾರ್ಮುಜ್ ಟೋಲ್ ಇಲ್ಲ. ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಟೋಲ್ ಸುಂಕ ವಿಧಿಸ್ತಾ ಇಲ್ಲ. ಭಾರತೀಯ ತೈಲ ಟ್ಯಾಂಕರ್ ಹಡಗು ಮುಕ್ತವಾಗಿ ಸಂಚಾರ. ಇದುವರೆಗೆ ಭಾರತಕ್ಕೆ ಯಾವುದೇ ಶುಲ್ಕ ವಿಧಿಸಿಲ್ಲ. ಭಾರತದ ಹಡಗುಗಳ ಸುರಕ್ಷತೆಗೆ ಇರಾನ್ ಮೊದಲ ಆದ್ಯತೆ. ಭಾರತದ ಜೊತೆಗಿನ ಸಂಬಂಧಕ್ಕೆ ನಮ್ಮ ಮೊದಲ ಬೆಲೆ. ಇಲ್ಲಿ ಸುಂಕಕ್ಕಿಂತ ಸ್ನೇಹವೇ ದೊಡ್ಡದು ಅಂತ ಇರಾನ್ ಅವರು ಹೇಳಿದ್ದಾರೆ. ಟ್ರಂಪ್ ಮಾಡಿದ ಆರೋಪವನ್ನ ಇರಾನ್ ಈಗ ತಳ್ಳಿ ಹಾಕಿದೆ. ಭಾರತದ ಹಡಗುಗಳಿಗೂ ಸುಂಕ ಹಾಕ್ತಿದೆ ಅಂತ ಟ್ರಂಪ್ ಅವರು ಹೇಳಿದ್ರು. ಆದ್ರೆ ಈ ಒಂದು ಆರೋಪವನ್ನ ಇರಾನ್ ತಳ್ಳಿ ಹಾಕಿದೆ. ಭಾರತಕ್ಕೆ ನಾವು ಯಾವುದೇ ರೀತಿಯ ಸುಂಕವನ್ನು ಕೂಡ ವಿಧಿಸ್ತಾ ಇಲ್ಲ. ಭಾರತದ ಹಡಗುಗಳಿಗೆ ಇಲ್ಲಿ ಮುಕ್ತವಾಗಿ ಹೋಗ್ಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ಈಗ ಇರಾನ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಜೊತೆಗೆ ನಮಗೆ ಈ ಒಂದು ಸುಂಕಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ಸ್ನೇಹ. ಆ ಒಂದು ಸ್ನೇಹಕ್ಕೆ ನಾವು ಬೆಲೆಯನ್ನ ಕೊಡ್ತೀವಿ. ನಮ್ಮ ಮೊದಲ ಆದ್ಯತೆ ಭಾರತದ ಹಡಗುಗಳ ಸುರಕ್ಷತೆ ಅಂತ ಇರಾನ್ ಅವರು ಹೇಳಿದ್ದಾರೆ. ಇನ್ನು ಟ್ರಂಪ್ ಮಾಡಿದಂತಹ ಎಲ್ಲಾ ಆರೋಪಗಳನ್ನು ಕೂಡ ಈಗ ಇರಾನ್ ತಳ್ಳಿ ಹಾಕಿದೆ. ಭಾರತದ ಮತ್ತೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಹಡಗುಗಳಿಗೆ ಹಾರ್ಮುಜ್ ಟೋಲ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸದ್ಯಕ್ಕೆ ಭಾರತಕ್ಕೆ ಬಾರಾಖುನಿ ಮಾಫ್ ಅಂದ್ರೆ ಲವ್ ಯು ಇಂಡಿಯಾ ಅಂತ ಇರಾನ್ ಹೇಳಿರೋದು ಒಂದು ಹೊಸ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಹೊಸ ಸ್ನೇಹದ ಪರ್ವಾನ ಇದು ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯದಲ್ಲಿ ಈಗ ಭಾರತ ಮತ್ತೆ ಇರಾನ್ ನಡುವಿನ ಸ್ನೇಹದ ಹೊಸ ಪರ್ವ ಈಗ ಬಹಳ ಸದ್ದು ಮಾಡ್ತಾ ಇದೆ. ಇತ್ತೀಚಿನ ಬೆಳವಣಿಗೆ ಆಗ್ತಾ ಇದೆ. ಈ ಒಂದು ಡೆವಲಪ್ಮೆಂಟ್ ನಾವು ಗಮನಿಸ್ತಾ ಹೋದ್ರೆ ಇರಾನ್ ದೇಶವು ಭಾರತದೊಂದಿಗಿನ ತನ್ನ ಬಾಂಧವ್ಯವನ್ನ ಎತ್ತಿ ಹಿಡಿಯುತ್ತಾ ಭಾರತಕ್ಕೆ ಬಾರಾಖುನಿ ಮಾಫ್ ಅಂದ್ರೆ ಭಾರತಕ್ಕೆ ಎಲ್ಲವೂ ಕೂಡ ಕ್ಷಮ್ಯ ಎಂಬ ಅರ್ಥ ಬರುವಂತಹ ಸೌಹಾರ್ದಯುತ ಸಂದೇಶವನ್ನ ರವಾನಿಸಿದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದ್ದಾಗ, ಜೊತೆಗೆ ರಾಜತಾಂತ್ರಿಕ ಒತ್ತಡಗಳಿರುವಾಗ ದೇಶಗಳು ಪರಸ್ಪರ ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಆದ್ರೆ ಇರಾನ್ ಭಾರತದ ಪ್ರಭಾವ ಮತ್ತು ನಂಬಿಕೆಯನ್ನ ಅಪ್ರಿಶಿಯೇಟ್ ಮಾಡಿದೆ. ಈ ಮೂಲಕ ಭಾರತದ ಮೇಲಿರುವ ತನ್ನ ಅಪಾರ ಪ್ರೀತಿ ಮತ್ತೆ ಗೌರವವನ್ನ ಲವ್ ಯು ಇಂಡಿಯಾ ಅಂತ ಹೇಳುವ ಮೂಲಕ ವ್ಯಕ್ತಪಡಿಸಿದೆ. ಯೂಶಲಿ ಈ ರೀತಿಯ ಒಂದು ಯುದ್ಧದ ಪರಿಸ್ಥಿತಿ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಕಂಡೀಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ಬೇರೆ ದೇಶಗಳ ಜೊತೆ ಏನು ಯುದ್ಧ ಮಾಡ್ತಾ ಇರತ್ತೆ ದೇಶಗಳು ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಆದ್ರೆ ಭಾರತದ ಜೊತೆ ನಮಗೆ ಸೌಹಾರ್ದಯುತ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಭಾರತಕ್ಕೆ ಗೌರವವನ್ನ ಸಲ್ಲಿಕೆ ಮಾಡ್ತೀವಿ. ಮೊದಲ ಆದ್ಯತೆ ನಾವು ಭಾರತಕ್ಕೆ ಕೊಡ್ತೀವಿ ಅಂತ ಇರಾನ್ ಅವರು ಹೇಳಿದ್ದಾರೆ. ಜೊತೆಗೆ ಲವ್ ಯು ಇಂಡಿಯಾ ಅಂತ ಹೇಳುವ ಮೂಲಕ ಭಾರತ ದೇಶವನ್ನ ಶ್ಲಾಘಿಸಿದ್ದಾರೆ. ಇನ್ನು ಭಾರತೀಯ ತೈಲ ಟ್ಯಾಂಕರ್ ಆಗಿರಬಹುದು, ಹಡಗು ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಯಾವುದೇ ರೀತಿಯ ನಾವು ಒಂದು ಸುಂಕವನ್ನು ಕೂಡ ವಿಧಿಸಿಲ್ಲ ಅಂತ ಆಲ್ರೆಡಿ ಈಗ ಒಂದು ಭಾರತ ಮತ್ತೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರು ಸ್ಪಷ್ಟನೆಯನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಭಾರತಕ್ಕೆ ಯಾವುದೇ ಶುಲ್ಕ ವಿಧಿಸಿಲ್ಲ. ಭಾರತದ ಹಡಗುಗಳ ಸುರಕ್ಷತೆಗೆ ಇರಾನ್ ಮೊದಲ ಆದ್ಯತೆ ಕೊಡುತ್ತೆ. ಭಾರತದ ಜೊತೆಗಿನ ಸಂಬಂಧಕ್ಕೆ ನಮ್ಮ ಮೊದಲ ಬೆಲೆ. ಇಲ್ಲಿ ಸುಂಕಕ್ಕಿಂತ ಸ್ನೇಹವೇ ದೊಡ್ಡದು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅಮೆರಿಕ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಇಲ್ಲ, ಇರಾನ್ ಏನ್ ಹೇಳ್ತಾ ಇದೆ ಅದೆಲ್ಲವೂ ಕೂಡ ಅಪ್ಪಟ ಸುಳ್ಳು. ಅಮೆರಿಕ ದೇಶಕ್ಕಷ್ಟೇ ಅಲ್ಲ, ಅಂದ್ರೆ ಉಳಿದ ಎಲ್ಲಾ ದೇಶಗಳಿಗೂ ಕೂಡ ಆಲ್ರೆಡಿ ಸುಂಕವನ್ನ ವಿಧಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಭಾರತಕ್ಕೂ ಕೂಡ ಭಾರತದ ಹಡಗುಗಳಿಗೂ ಕೂಡ ಸುಂಕವನ್ನ ವಿಧಿಸ್ತಾ ಇದೆ ಇರಾನ್ ಅಂತ ಹೇಳಿದ್ರು. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇರಾನ್ ಅವರಿಗೆ ತಳ್ಳಿ ಹಾಕಿದ್ದಾರೆ. ಇಲ್ಲ, ನಾವು ಭಾರತಕ್ಕೆ ಮುಕ್ತವಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅಂತ. ಇನ್ನು ನೀವು ಕೂಡ ಗಮನಿಸಬಹುದು, ಯುದ್ಧದ ಸಂದರ್ಭದಲ್ಲೂ ಅಷ್ಟೇ ಭಾರತದ ಹಡಗುಗಳಿಗೆ ಅಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಹಾರ್ಮುಜ್ ಜಲಸಂಧಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.